ಹಾಯ್ ಹಲೋ ಬಾಸ್ ಟಿವಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ. ನಾನು ನಿಮ್ಮ ತೀರ್ಥಸ್ವಾಮಿ ಬಾಬು. ಸಿಟಿ ಲೈಟ್ ಚಿತ್ರದ ಮೂಲಕ ನಿಮ್ಮೆಲ್ಲರ ಪ್ರೀತಿಯ ದುನಿಯಾ ವಿಜಯ್ ಅವರ ಪುತ್ರಿ ಮೋನಿಶಾ ಅವರು ಸದ್ಯ ತೆರೆಗೆ ಬರೋದಕ್ಕೆ ಸಜ್ಜಾಗಿದ್ದಾರೆ. ನಮ್ಮ ಜೊತೆ ಇದ್ದಾರೆ, ಅವ್ರನ್ನೇ ಮಾತಾಡಿಸ್ತೋಗೋಣ, ಸಾಕಷ್ಟು ವಿಚಾರಗಳನ್ನು ಮಾತಾಡ್ತೋಗೋಣ. ಮೊದಲನೇದಾಗಿ ಮೇಡಮ್ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ ಸರ್, ನಾನು ಚೆನ್ನಾಗಿದ್ದೆ, ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀವಿ. ಸೊ ಸಿಟಿ ಲೈಟ್ಸ್ ಸಾಂಗ್ ರಿಲೀಸ್ ಇವತ್ತು ಒಂದು ಅದ್ಭುತವಾಗಿತ್ತು, ಕಂದಮ್ಮ ಕಂದಮ್ಮ. ಸೊ ಕಂದಮ್ಮ ಕಂದಮ್ಮ ನಿಮಗೆ ನಿಮ್ಮ ತಂದೆಯವರು ಮಾಡಿರೋ ಥರನೇ ಇದೆ. ಸೊ ಏನು ಹೇಳ್ತೀರಾ? ಐ ಆಮ್ ವೆರಿ ಹ್ಯಾಪಿ ಸರ್. ಅಪ್ಪ ಕರೆಯೋ ಮಾತುಗಳೇ ಅದಲ್ಲ, ಅಪ್ಪ ಕರೆಯೋ ಪದಗಳೇ, ಅದನ್ನು ಹಾಡಾಗಿ ಮಾಡಿ ಇವತ್ತು ನನ್ನ ಸಿನಿಮಾ ಹಾಡಾಗಿದೆ ಅನ್ನೋದು ನಂಗೆ ತುಂಬ ಖುಷಿ ಇದೆ. ಸೊ ಒಂದು ಅಂದರೆ ವಿಜಯ್ ಸರ್ ಅವರ ನಿರ್ದೇಶನ ಸಿನಿಮಾಗಳಲ್ಲಿ ಕಾಮಿಡಿ, ಲವ್ ಇದೆಲ್ಲರ ಜೊತೆಗೆ ಸಮಾಜಕ್ಕೆ ಒಂದು ಪಾಸಿಟಿವ್ ಆಗಿ ಸಂದೇಶ ಕೊಡುವಂಥ ಕಂಟೆಂಟ್ ಇದ್ದೇ ಇರುತ್ತೆ. ಸೊ ನಾವು ಪ್ರೀವಿಯಸ್ ಸಿನಿಮಾಗಳನ್ನು ನೋಡಿದ್ವಿ, ಸಲಗಾಗಲಿ ಡ್ರಗ್ಸು ಈ ಥರ ವಿಚಾರವಾಗಿರ್ಬೋದು, ಕ್ರೈಮ್ ವಿಚಾರವಾಗಿರ್ಬೋದು, ಸಾಕಷ್ಟು ಮೆಸೇಜ್ ಇದೆ. ಬಟ್ ಸಿಟಿ ಲೈಟ್ಸಲ್ಲಿ ಬರೀ ಒಂದು ಮೆಸೇಜ್ ಅಲ್ಲ, ಸುಮಾರು ಮೆಸೇಜ್ಗಳಿದೆ ಅಂತ ಸ್ವಲ್ಪ ಹಿಂಟ್ ಸಿಗ್ತಾ ಇದೆ. ಸೊ ಏನು ಹೇಳ್ತೀರಾ ಅಂತ? ಖಂಡಿತ ಇದೆ. ಇವಾಗ ಸಿನಿಮಾ ಅಂದರೆ ಎಂಟರ್ಟೈನ್ಮೆಂಟ್ ಎಷ್ಟು ಮುಖ್ಯನೋ, ಒಂದು ಸಣ್ಣ ಮೆಸೇಜ್ ನಮ್ಮ ಕೈಯಲ್ಲಿ ಏನಾಗುತ್ತೆ ಅದು ಕೊಡೋದು ಅಷ್ಟೇ ಇಂಪಾರ್ಟೆಂಟ್ ಅನಿಸುತ್ತೆ. ಬಿಕಾಸ್ ತುಂಬ ಜನ ನೋಡ್ತಾರೆ ಅಲ್ವಾ ಸಿನಿಮಾನ. ಸೊ ನಮ್ಮ ಕೈಯಲ್ಲಿ ಏನು ಯಾವ ಥರ ಮೆಸೇಜ್ ಕನ್ವೆ ಮಾಡೋಕ್ಕಾಗುತ್ತೆ ಆ ಥರ ಮಾಡಿದ್ದೀವಿ, ಖಂಡಿತ ಇದೆ. ಸೊ ನಿಮ್ಮ ಪಾತ್ರದ ಬಗ್ಗೆ, ಯಾಕೆಂದರೆ ಸಾಂಗಲ್ಲಿ ನೋಡಿದ್ವಿ, ಒಂದು ಲೋಯರ್ ಮಿಡ್ಲ್ ಕ್ಲಾಸು ಹುಡುಗ ಹುಡುಗಿ ಲವ್ವಲ್ಲಿ ಬಿದ್ದರೆ ಏನಾಗುತ್ತೆ ಅನ್ನೋದು ಒಂದು ಅದ್ಭುತವಾದಂಥ ಲವ್ವನ್ನು ಕಟ್ಕೊಟ್ಟಿದ್ದಾರೆ ಸಾಂಗಲ್ಲಿ. ಸೊ ನಿಮ್ಮ ಪಾತ್ರದ ಬಗ್ಗೆ ಏನು ಹೇಳ್ತೀರಾ? ನನ್ನ ಪಾತ್ರದ ಹೆಸರು ಕೂಡ ಮೋನಿಶಾ. ಸೊ ತುಂಬ ಒಂದು ಸಿಂಪಲ್ ಹುಡುಗಿ, ನೀವು ನೋಡಿದ್ದೀರಾ ಹಾಡೆಲ್ಲ, ಅವಳ ಪಾಡ್ಗಳು ಕೆಲಸ ಮಾಡ್ಕೊಂಡು ಏನೋ ಅವಳ ಪಾಡ್ಗಳಿದ್ದಾಳೆ ಅವರು ಇದರಲ್ಲಿ. ತುಂಬ ಒಂದು ಸಾಧಾರಣ ಹುಡುಗಿ, ತಾನಾಯಿತು ತನ್ನ ಪಾಡಾಯಿತು ತನ್ನೋರು ಅಂತ ಇರುವಂಥ ಒಂದು ಹುಡುಗಿ ಪಾತ್ರ. ಬೇಸಿಕಲಿ ಗರ್ಲ್ ನೆಕ್ಸ್ಟ್ ಡೋರ್. ಯಾ. ಸೊ ಈ ಸಿನಿಮಾದಲ್ಲಿ ಕೆಲವು ಪಾತ್ರಧಾರಿಗಳು ನಿಮಗೆ ಒಂಥರ ಹೊಸದು. ಕೆಲವರು ಸೀನಿಯರ್ಸ್ ಇದ್ದಾರೆ, ವಿನಯ್ ಅವರಿದ್ದಾರೆ, ಸಾಕಷ್ಟು ಜನ ಇದ್ದಾರೆ, ಆಮೇಲೆ ಉಮಾಶ್ರೀ ಮೇಡಮ್ ಇದ್ದಾರೆ. ಬಟ್ ಕೆಲವು ಪಾತ್ರಗಳು ದುನಿಯಾಜಿ ಸರ್ ಅವರಿಗೆ ಹಳೆಯದು, ಯಾಕೆಂದರೆ ಪ್ರತಿ ಸಿನಿಮಾದಲ್ಲೂ ಅವ್ರು ಇದ್ದೇ ಇರ್ತಾರೆ. ಸೊ ಏನಾದರೂ ಒಂದು ಪಾತ್ರ ಇರುತ್ತೆ. ಸೊ ಆ ಪಾತ್ರಧಾರಿಗಳ ಬಗ್ಗೆ ಏನು ಹೇಳ್ತೀರಾ? ಹೌದು, ಉಮಾಶ್ರೀ ಮ್ಯಾಮ್ ಅಂತ ಸೀನಿಯರ್ ಆ್ಯಕ್ಟರು ಇದ್ದಾರೆ. ವಿನಯ್ ಸರು ಅಷ್ಟೇ, ಈಸ್ ಅ ವೆರಿ ವೆಲ್ ಎಕ್ಸ್ಪೀರಿಯನ್ಸ್ಡ್ ಆ್ಯಕ್ಟರ್. ಆ್ಯಂಡ್ ಅದೇ ಥರ ತುಂಬ ಹೊಸಬ್ರು ಇದ್ದಾರೆ ನಮ್ಮ ಸಿನಿಮಾದಲ್ಲಿ, ಅದರಲ್ಲಿ ನಾನು ಒಬ್ಬಳು. ನಾವೆಲ್ಲರೂ ಹೊಸಬ್ರು ಏನಿದೆ, ವಿ ಆರ್ ಆಲ್ ಫಿಗರಿಂಗ್ ಇಟ್ ಔಟ್. ಸೊ ಖುಷಿ ಆಗುತ್ತೆ, ಈ ಥರ ಆರ್ಟಿಸ್ಟ್ ಜೊತೆ ಕಲಿಯೋದು ತುಂಬ ಇರುತ್ತೆ ಅಲ್ವಾ ಸೆಟ್ಟಲ್ಲಿ. ನಮಗೆ ಪ್ರತಿದಿನವೂ ಅದೊಂದು ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಆಗಿತ್ತು. ವರ್ಕ್ ವೈಸ್ ಆಗಲಿ, ನಾವೆಲ್ಲ ಸುಮ್ಮನೆ ಕೂತ್ಕೊಂಡು ಮಾತಾಡ್ತಾಯಿದ್ರು, ಇಟ್ ಈಸ್ ಅ ಲರ್ನಿಂಗ್ ಎಕ್ಸ್ಪೀರಿಯನ್ಸ್. ನಮ್ಮ ಎಕ್ಸ್ಪೀರಿಯನ್ಸಸ್ ಏನೇನಿರುತ್ತೆ ಎಲ್ಲ ಶೇರ್ ಮಾಡ್ತಾ ಇರ್ತಾರಲ್ಲ. ಸೊ ಇಟ್ ವಾಸ್ ಅ ವೆರಿ ಗುಡ್ ಅಟ್ಮಾಸ್ಫಿಯರ್ ಟು ವರ್ಕ್ ಇನ್. ಯಾ. ಇನ್ನು ಚಿತ್ರರಂಗದ ಬಗ್ಗೆ, ಯಾಕೆಂದರೆ ದುನಿಯಾ ವಿಜಯ್ ಸರ್ ಚಿತ್ರರಂಗಕ್ಕೇನು ಹೊಸಬರಲ್ಲ. ಸೊ ಹಾಳಾಗಲ್ಲ, ಎಲ್ಲ ಅವ್ರಿಗೆ ಗೊತ್ತಿದೆ. ಸೊ ಪ್ರೆಸೆಂಟ್ ಸಿಚುವೇಷನಲ್ಲಿ ಸೊ ನಿಮ್ಮ ಹತ್ರ ಏನಾದರೂ ಟಾಕ್ ಮಾತಾಡಿದೆ ಅಂದರೆ ಸಿನಿಮಾಗಳು ಈಗ ಸ್ವಲ್ಪ ಏನೋ ಕುಸಿತಾ ಇರೋದೆ, ಅಂದರೆ ಏನು ಹೇಳ್ತಾರೆ, ನಮ್ಮ ಕನ್ನಡ ಸ್ವಲ್ಪ ಡೌನ್ಫಾಲ್ ಆಗ್ತಿದೆ ಅನ್ನೋ ಟಾಕ್ ಇದೆ. ಸೊ ಇದನ್ನು ನೀವು ಎಷ್ಟರ ಮಟ್ಟಿಗೆ ಮನೇಲಿ ನಿಮ್ಮ ತಂದೆ ಜೊತೆ ಚರ್ಚೆ ಮಾಡಿದ್ದೀರಾ ಇಲ್ವಾ, ಏನು ಇದ್ರ ಬಗ್ಗೆ ಏನು ಗೊತ್ತಿದೆ ನಿಮಗೆ ಅಂತ? ಐ ಥಿಂಕ್ ಅದೊಂದು ಫೇಸ್ ಅಷ್ಟೇ ಅನಿಸುತ್ತೆ ಸರ್. ಇವಾಗ ಎಲ್ಲ ಸಲನೂ ಎಲ್ಲ ಟೈಮಲ್ಲೂ ಒಂದೇ ಥರ ಇರಲ್ಲ. ಇವಾಗ ಏನು ನೀವು ಹೇಳ್ತಾ ಇದ್ದೀರಾ ಹೀಗಿದೆ ಅಂತ, ಇಷ್ಟರಲ್ಲೇ ಮೋಸ್ಟ್ಲಿ ಚೆನ್ನಾಗೂ ಆಗ್ಬೋದು ಅಲ್ಲ. ಸೊ ಲೆಟ್ಸ್ ಆಲ್ ಪ್ರೇ ಆ್ಯಂಡ್ ಗಿವ್ ಗುಡ್ ಮೂವೀಸ್. ನಮ್ಮ ಪ್ರೇಕ್ಷಕರು ಬಂದು ನೋಡ್ತಾರೆ, ಒಳ್ಳೆ ಸಿನಿಮಾ ಕೊಟ್ಟರೆ, ಇಲ್ಲ ಅಂತೇನಿಲ್ಲ. ಸೊ ನಮ್ಮ ಕಡೆಯಿಂದ ನಾವು ಒಳ್ಳೆ ಕೆಲಸ ಮಾಡ್ಕೊಂಡು ಹೋದರೆ ಅವ್ರು ಖಂಡಿತ ಕೈ ಬಿಡಲ್ಲ ಅಂತ ನಂಬಿದ್ದೀವಿ. ಸಿಟಿ ಲೈಟ್ ಪಾತ್ರದ ಬಗ್ಗೆ ಏನೇನು ಪ್ರಿಪ್ರೇಷನ್ ಇತ್ತು ಅಂದರೆ, ಯಾಕೆ ಈ ಒಂದು ಪ್ರತಿಯೊಂದು ಪಾತ್ರನೂ ಕೂಡ ತಮ್ಮದೇ ಆದಂಥ ಒಂದು ಪಾತ್ರ ಇರುತ್ತೆ, ಅದಕ್ಕೆ ಪ್ರಿಪ್ರೇಷನ್ ಇರುತ್ತೆ. ಸೊ ಈ ಒಂದು ಸಿಟಿ ಲೈಟ್ ಪಾತ್ರದ ಬಗ್ಗೆ ನಿಮ್ಮ ಪ್ರಿಪ್ರೇಷನ್ಗಳು ಯಾವ ಥರ ಇತ್ತು ಅಂತ? ಪಾತ್ರಕ್ಕೆ ಸೊ ಬೇಸಿಕಲಿ ಅಪ್ ಆ್ಯಂಡ್ ಡೈರೆಕ್ಷನಲ್ಲಿ ಮಾಡಬೇಕು ಅಂದರೆ ನಾವೇನೇ ಪ್ರಿಪೇರ್ ಆಗಿ ಹೋದ್ರೂ ಅಲ್ಲಿ ವರ್ಕ್ ಆಗೋಲ್ಲ. ಬಿಕಾಸ್ ಸೆಟ್ಟಲ್ಲಿ ಇಮಿಡಿಯೇಟಾಗಿ ಡೈಲಾಗ್ಸ್ ಚೇಂಜ್ ಮಾಡ್ತಾರೆ, ಇಲ್ಲ ಇಮಿಡಿಯೇಟಾಗಿಲ್ಲ ಹಿಂಗಲ್ಲ ಹಂಗೆ ಮಾಡು, ದೇರ್ ಇಸ್ ನೋ ಡೈಲಾಗ್ ಶೀಟ್ ಆಲ್ಸೋ. ಸೊ ವಿಷಯ ಹೇಳ್ತಾರೆ, ನಾವು ಮಾತಾಡಬೇಕು ಅಷ್ಟೇ. ಸೊ ಪ್ರಿಪೇರಾಗಿ ಹೋಗುವಂಥದ್ದು ಏನೂ ಇರಲಿಲ್ಲ ಸ್ಪೆಸಿಫಿಕ್ಕಾಗಿ. ಇದು ನಿನ್ನ ಪಾತ್ರ, ಇದು ನಿನ್ನ ಕತೆ, ತಲೆಯಲ್ಲಿ ಇಟ್ಕೊ ಬಾ ಮಾಡು, ಅಷ್ಟೇ ಇರ್ತಿತ್ತು. ಸೊ ಏನೇ ಪ್ರಿಪೇರಾಗಿ ಹೋದರೂ ನಮ್ಗೆ ಅಲ್ಲಿ ಚೇಂಜ್ ಆಗೋಗ್ತಾಯಿತ್ತು ಸೆಟ್ಟಲ್ಲಿ. ಯಾ. ಜೊತೆಗೆ ಏನಂತಂದರೆ ದುನಿಯಾಜಿ ಸರ್ ಅವರ ಒಂದು ಕತೆ, ಆ ಒಂದು ಶೂಟಿಂಗ್ ಸೆಟ್ಟಲ್ಲಿ ಸಂಪೂರ್ಣ ಅವ್ರದ್ದು ಏನಂತಂದರೆ ಬರೀ ಇರುತ್ತೆ. ಸೊ ಯಾವುದು ಕೂಡ ಬೇರೆ ಇದ್ರ ಥರ ಇರಲ್ಲ, ಅಂದರೆ ಏನೇ ಬೇಕಂದ್ರೆ ಥರನೇ ಶೂಟ್ ಮಾಡ್ತಾರೆ. ಸೊ ನಿಮಗೆ ಯಾವಾಗ ಅನಿಸಿದೆ, ಸೊ ಈ ಶೂಟ್ ಏನಿದೆ ಈ ಥರ ಥರ ಮಾಡಿಸ್ತಿದ್ದಾರೆ, ಈ ಶೂಟ್ ಏನು ಈ ಥರ ಮಾಡಿಸ್ತೀರ ಅಂತ ಏನಾದರೂ ಪ್ರಶ್ನೆ ಮಾಡಿದ್ದಾರೆ ನೀವು ಶೂಟಿಂಗ್ ಟೈಮಲ್ಲಿ ಅಂತ? ಅನಿಸುತ್ತೆ, ತುಂಬ ಕಡೆ ಅನಿಸುತ್ತೆ. ಎಲ್ಲ ಫಸ್ಟ್ ಎಕ್ಸ್ಪೀರಿಯನ್ಸ್ ಅಲ್ವಾ. ಸೊ ಗೊತ್ತಿತ್ತು ಅವ್ರಿಗೂ ಸಿನಿಮಾಗಳೆಲ್ಲ ಹಾಗೆ ಹೇಗಿರುತ್ತೆ ಹಾಗೆ ತೋರಿಸ್ತಾರೆ ಅಂತ. ಬಟ್ ಇದರಲ್ಲಿ ನಮಗೆ ಹೇಗೆ ಅಂದರೆ, ಎಲ್ಲಂದರೆ ಅಲ್ಲಿ ನೋಡ್ತಾರೆ, ಸರಿ ಇಲ್ಲೇ ಕೂತ್ಕೊಳ್ಳಿ, ಇಲ್ಲೇ ಮಾಡಿ ಅಂತಾರೆ. ಸ್ಟಾರ್ಟಿಂಗಲ್ಲೂ ಹೌದಾ ಅಂತ, ಆಮೇಲೆ ನಮಗೆ ಅಭ್ಯಾಸ ಆಗುತ್ತೆ. ಎಲ್ಲಂದರೆ ಅಲ್ಲಿ ಕುತ್ಕೊಂಡು ತಿಂತಾ ಇದ್ವಿ, ಎಲ್ಲಂದರೆ ಅಲ್ಲಿ ವಾಕ್ ಮಾಡಿದ್ವಿ. ಸೊ ಅದು ಸ್ಟಾರ್ಟಿಂಗಲ್ಲಿ ಅಷ್ಟೇ, ಆಮೇಲೆ ಅಭ್ಯಾಸ ಆಗೋಗುತ್ತೆ.
ಯಾ. ಸೊ ಒಂದು ನಟಿ ಯಾಗಿ ನಾವು ಬರಬೇಕು ಅಂತಂದರೆ ಸಾಕಷ್ಟು ಏನು ಹೇಳ್ತಾರೆ ಪರಿಶ್ರಮಗಳು, ಸಾಕಷ್ಟು ತರಬೇತಿಗಳು ಇದ್ದೇ ಇರುತ್ತೆ. ಸೊ ನೀವು ಕೂಡ ನಟನೆಗೆ ತರಬೇತಿ ಆಗಿರ್ಬೋದು, ಮತ್ತು ನೀವು ಸ್ಕ್ರೀನಲ್ಲಿ ಚೆನ್ನಾಗಿ ನಾವು ಕಾಣಿಸ್ಕೋಬೇಕು ಅಂದರೆ ಏನೇನು ಮಾಡ್ತೀರಾ ಅಂತ? ಹೌದು, ನಟನೆ ಫಸ್ಟ್ ಇಂಪಾರ್ಟೆಂಟು. ಆ್ಯಕ್ಟರ್ ಆಗಿ ಬರ್ತೀವಿ ಅಂತ ಅಂದರೆ ನಟನೆ ಮೇಲೆ ಬೇರೆ ಎಲ್ಲ ಬರುತ್ತೆ. ಮೇ ಬಿ ಫಿಟ್ನೆಸ್ ಆಗಿರ್ಬೋದು, ಫಿಟ್ನೆಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಅದ್ರ ಜೊತೆಗೆ ಗಂಡ್ಮಕ್ಳು ಹೆಣ್ಮಕ್ಳು ಇಬ್ಬರು ಸ್ಕಿನ್ ಕೇರ್ ಮಾಡಬೇಕು, ಹೇರ್ ಕೇರ್ ಮಾಡ್ತೀವಿ, ಫುಡ್ ಏನಂತ ಗುಡ್ ನ್ಯೂಟ್ರಿಷಸ್ ಫುಡ್ ತಿನ್ನಬೇಕು. ಐ ಥಿಂಕ್ ಆ್ಯಕ್ಟರ್ಸೇ ಅಲ್ಲ, ಎಲ್ಲರೂ ಮಾಡಬೇಕದು. ವಿ ಹ್ಯಾವ್ ಟು ಮೇಕ್ ಇಟ್ ಅವರ್ ಲೈಫ್ ಸ್ಟೈಲ್ ಅಲ್ವಾ. ಬಟ್ ಆ್ಯಕ್ಟರ್ಸ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಸ್ವಲ್ಪ ಇನ್ನೂ ಅಷ್ಟು ಇಂಪಾರ್ಟೆನ್ಸ್ ಕೊಟ್ಟು ಮಾಡೋದಿದೆ. ಸೊ ನಿಮಗೆ ಆ್ಯಸ್ ಎ ಮಗಳಾಗಿ ದುನಿಯಾ ವಿಜಯ್ ಸರ್ ನಟನಾಗಿ ಕಂಟಿನ್ಯೂ ಅಂದರೆ ಅದರಲ್ಲೇ ಫ್ಲೂಟ್ ಸ್ಟೇಜಾಗಿ ಹೋಗೋದು ಇಷ್ಟನಾ, ಡೈರೆಕ್ಟರಾಗಿ ಹೋಗೋದು ಇಷ್ಟನಾ, ಯಾವ್ದು ಇಷ್ಟ ನಿಮಗೆ? ಅವ್ರು ಎರಡೂ ಮಾಡಬೇಕು. ಇಲ್ಲ, ನಾನು ಒಂದು ಸೆಲೆಕ್ಟ್ ಮಾಡಲ್ಲ, ಅವ್ರು ಎರಡೂ ಮಾಡಬೇಕು. ಅವರು ನಟ ಆಗಿ ಎಷ್ಟು ಚೆನ್ನಾಗಿ ನಿಭಾಯಿಸ್ತಾರೋ ಒಂದು ಡೈರೆಕ್ಟರ್ ಆಗು ಅಷ್ಟೇ ಚೆನ್ನಾಗಿ ಮೂವೀಸ್ ಕೊಟ್ಟಿದ್ದಾರೆ ಸೋ ಫಾರ್. ಸೊ ಎರಡೂ ನಿಲ್ಲಬಾರ್ದು. ಎಸ್. ಈ ಒಂದು ಪಾತ್ರ ನಮ್ಮ ತಂದೆ ಸಾಕಷ್ಟು ಪಾತ್ರಗಳಲ್ಲಿ ಮಾಡಿದ್ದಾರೆ ವಿಜಯ್ ಸರ್. ಸೊ ಈ ಒಂದು ಪಾತ್ರ ಅವ್ರು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತಂದರೆ ಯಾವುದು ನಿಮ್ಮದು ಡ್ರೀಮ್ ಪಾತ್ರ ಯಾವುದಿದೆ ಅಂತ? ಅವರೊಂದು ಪಾತ್ರ ಮಾಡಬೇಕು. ಐ ಥಿಂಕ್ ಅವರು ಮೈಥಾಲಜಿಕಲ್ ಆ ಜಾನ್ರಲ್ಲಿ ನೋಡಬೇಕು ಅಂತ. ಐ ಥಿಂಕ್ ಹಿಸ್ ಡೂಯಿಂಗ್ ಆಲ್ಸೋ ಇಷ್ಟರಲ್ಲೇ. ಯಾ ಅನೌನ್ಸ್ ಯಾ ನಾನೇನು ಹೇಳಿಲ್ಲ. ಫೈನಲಿ ಏನು ಹೇಳ್ತೀರಾ? ಸಿಟಿ ಲೈಟ್ಸ್ ತೆರೆಗೆ ಬರೋದಕ್ಕೆ ಸಜ್ಜಾಗಿದೆ. ಸೊ ಅದ್ಭುತವಾದಂಥ ಸಿನಿಮಾ ಕೂಡ ಅಂತ ಹೇಳ್ತಾ ಇದ್ದೀರಾ. ನಮ್ಮ ಕನ್ನಡ ಪ್ರೇಕ್ಷಕರಿಗೆ, ಕನ್ನಡ ಅಭಿಮಾನಿಗಳಿಗೆ ಏನಕ್ಕೆ ಇಷ್ಟಪಡ್ತೀರಾ ಅಂತ? ಸಿಟಿ ಲೈಟ್ಸ್ ಅದ್ಭುತವಾದ ಸಿನಿಮಾ ಅಂತ ನಾನು ಹೇಳೋಂಗಿಲ್ಲ. ಇವಾಗ ಒಂದೊಂದೇ ಸಾಂಗ್ ಬರ್ತಾ ಇದೆ. ಇವತ್ತು ಕಂದಮ್ಮ ಕಂದಮ್ಮ ಅಂತ ವೀಡಿಯೋ ಸಾಂಗ್ ರಿಲೀಸ್ ಆಗಿದೆ. ಇಷ್ಟಲ್ಲೇ ಒಂದಷ್ಟು ಸಾಂಗ್ಸ್ ಬರುತ್ತೆ. ಆ್ಯಂಡ್ ನಮ್ಮ ಸಿನಿಮಾನೂ ರಿಲೀಸ್ ಮಾಡ್ತೀವಿ. ನೀವು ನೋಡಿ ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ ನೀವು ನಮಗೆ ತಿಳಿಸ್ಬೇಕು. ಸೊ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ನಮ್ಮ ಇಡೀ ಚಿತ್ರತಂಡದ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಸೊ ಇಷ್ಟೊತ್ತು ನಮ್ಮ ಬಾಸ್ ಟಿ ವಿ ಜೊತೆ ಸಾಕಷ್ಟು ವಿಚಾರಗಳನ್ನು ಹಂಚ್ಕೊಂಡ್ರಿ. ನಿಮಗೂ ಅಷ್ಟೇ, ಸಿಟಿ ಲೈಟ್ಸ್ ಚಿತ್ರತಂಡಕ್ಕೂ ಅಷ್ಟೇ ಆಲ್ ದ ಬೆಸ್ಟ್, ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಸೊ ನೋಡೋದಲ್ಲ, ಇದಿಷ್ಟು ಮೋನಿಶ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರವಿಚಂದ್ರ ಜೊತೆ ತೀರ್ಥಸ್ವಾಮಿ ಬಾಬು, ಬಾಸ್ ಟಿವಿ ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.